ಹಾಯ್ ಹಲೋ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ನಿಮ್ಮ ಅಂಜಲಿ ಮಾಡುವ ನಮಸ್ಕಾರಗಳು. ಈ ವ್ಲಾಗ್ ಮಾಡೋಕ್ಕೆ ತುಂಬಾ ಖುಷಿ ಆಗ್ತಿದೆ. ಯಾಕಪ್ಪ ಅಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಒಂದು ಸೀರೆ ಪಿನ್ ಮಾಡೋದ್ರಿಂದ ಹಿಡಿದು ಎಂಡು ಪೂಜೆ ಮುಗಿಸಿ ಕಳಶ ತೆಗಿಯೋವರೆಗೂ ಈ ವಿಡಿಯೋ ಮಾಡಿದ್ದೀನಿ. ನಾನು ಯಾವ ಥರ ಪೂಜೆ ಸ್ಟಾರ್ಟ್ ಮಾಡಿ ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿವರೆಗೂ ಮುಗಿಸಿದ್ದೀನಿ ಅಂತ ಪ್ರತಿ ಒಂದು ವಿಡಿಯೋನೂ ಮಾಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದಲೆ ಪೂರ್ತಿ ವಿಡಿಯೋ ನೋಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನೇನೆಲ್ಲ ತಗೊಂಡ್ಬಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಅಪ್ಪ ದೇವ್ರೆ, ಎಲ್ಲ ಸುತ್ತರದು ತರದ್ರೊಳಗೆ ಮೊದಲೇ ಹುಷಾರಿಲ್ಲ. ಇದು ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಇದು ಉತ್ತುತ್ತಿ, ಇದು ಬೆಲ್ಲ, ಇದು ಒಣ ಕೊಬ್ಬರಿ, ಇದು ಇದು ದೇವ್ರ ಮುಂದೆ ಇಡೋಕ್ಕೆ ಫ್ಲವರ್ ಡೆಕೋರೇಷನ್, ಇದು ಬಳೆ ದೇವರಿಗೆ, ಇದು ಎಲ್ಲ ಥರದ ಸ್ವೀಟು ದೇವರಿಗೆ. ಈಗ ಅದನ್ನ ಓಪನ್ ಮಾಡಿದ್ರೆ ಆಮೇಲೆ ಇದು ಎಲ್ಲ ಥರದ ಹಣ್ಣು, ಇದೇನೋ ಮರ್ಸೇಬು, ದಾಳಂಬ್ರಿ, ದಾಳಿಂಬೆ, ಇದು ಆ್ಯಪಲ್ಲು, ಇದು ಪ್ಯಾರ್ಲೆಹಣ್ಣು, ಇದು ದ್ರಾಕ್ಷಿ, ಇದು ಚಿಕ್ಕೋಣ್ಣು ಸಪೋಟ, ಇದು ಮರ್ಸೇಬು, ಇದು ಮೋಸಂಬೆ, ಇನ್ನೊಂದು ಆರೆಂಜ್. ಇದಿಷ್ಟು ಹಣ್ಣುಗಳಾದರೆ ನನ್ನ ಮಕ್ಕಳು ಕೊಡಬೇಕಾರೆ ಚೆನ್ನಾಗಿ ಕೊಡ್ರಿ ಅಂತ ಹೇಳ್ತೀನಿ ದೇವರಿಗೆ. ಹ್ಞೂ ಅಂತ ಹಾಕ್ತಾರೆ. ಆದರೆ ಇಲ್ಲಿ ನೋಡಿದೆ ಎಂತದ್ದು ಕೊಟ್ಟಾರೆ ಅವ್ರಿಗೆ ತಗೊಂಡು ವಾಪಸ್ ಅವ್ರ ಮಕ್ಕಳ ಮೇಲೆ ನನ್ನ ಸಿಟ್ಟು ಬರ್ತೈತಿ. ಆದರೆ ಈಗ ಟೈಮ್ ಇಲ್ಲ, ನೀವು ಹೋಗಿ ಮತ್ತೆ ಅವರಿಗೆ ಕ್ಲಾಸ್ ತಗೋಣ ಅಷ್ಟು. ಅದಕ್ಕೆ ಈಗ ಇಲ್ಲಿ ಸದ್ಯಕ್ಕೆ ದೇವ್ರು ಅಡ್ಜಸ್ಟ್ ಮಾಡ್ಕೊಂಡು ತಿಂದು ಈ ಸಲ ಆಮೇಲೆ ಮಾಡ್ತೀನಿ. ಅವ್ರಿಗೆ ಆ ಕಡೆ ಹೋದ ಹಣ್ಣಾದರೆ ಆಮೇಲೆ ಬ್ಲೌಸ್ ಪೀಸು ದೇವ್ರಿಗೆ ಮಡ್ಲಕ್ಕಿಗೆ, ಆಮೇಲೆ ಬಾಳೆಹಣ್ಣು, ಹೂವು. ಅಯ್ಯಪ್ಪ, ಹೂವಿನ ರೇಟ್ ಗಗನಕ್ಕೆ ಏರ್ಬಿಡೈತಿ. ಈ ಹೂವು ಆಮೇಲೆ ಇನ್ನೊಂದು ಹೂವಕ್ಕೆ ಒಂದು 300 ರೂಪಾಯಿ ಕೊಟ್ಟೆ ಹೂವಾಗೆ, ಬರೀ ಹೂವಿಗೆ ಇಷ್ಟಕ್ಕೆ ಮುಗೀತು ಹೂವು ಮುಡ್ಕಣಕ್ಕ. ಆಮೇಲೆ ಇದು ಎಲೆ ಇದು ಅಣ್ಣ ಬಾಳೆಹಣ್ಣು ತಗೊಂಡಿದ್ದಕ್ಕೆ 3 ಫ್ರೀ ಕೊಟ್ಟದೆ. ಆಮೇಲೆ ಇದು ಮೇನ್ ಪೂಜೆಗೆ ಬೇಕಾಗಿರೋದು ಏನಪ್ಪ ಅಂದರೆ ಇದು ರೆಡಿ ಮಾಡೋಕ್ಕೆ ಹಗ್ಗ, ಆಮೇಲೆ ಇದು ಲಾವಂಚ ಬೇರಂತೆ, ಇವು ಬಟ್ಲ ಮೇನ್ ಇದಿರೋ, ಇದು ಜಾವತ್ ಪೌಡರು, ಇದು ಪಚ್ಚ ಕರ್ಪೂರ, ಇದು ಕೌಡೆ, ಆಮೇಲೆ ಇದೇನೋ ಕಮಲದ ಬೀಜ, ಗುಲ್ಗಂಜಿ, ಗೋಮತಿ ಚಕ್ರ, ಇವೆಲ್ಲ ಇವಿಷ್ಟು. ಆಮೇಲೆ ದೀಪಕ್ಕೆ ಹಾಕೋಕ್ಕೆ 5 ಥರದ ಎಣ್ಣೆ ಇದರಲ್ಲಿ ಮಿಕ್ಸ್ ಇದೆ. ದೀಪಕ್ಕೆ ಹಾಕೋದು 5 ಥರದ ಎಣ್ಣೆ. ಆಮೇಲೆ ಇದು ತೆಂಗಿನಕಾಯಿ ಮೇಲೆ ಇಟ್ಟು ರೆಡಿ ಮಾಡೋಕ್ಕೆ, ಹೂವೆಲ್ಲ ಹಾಕೋಕ್ಕೆ ಡೆಕೋರೇಷನ್ ಮಾಡೋಕ್ಕೆ. ಆಮೇಲೆ ಫೈನಲ್ ಆಗಿ ಬಾಳೆಕಂಬ 2 ದೇವರಿಗೆ ಚೆನ್ನಾಗಿರೋದು ನೋಡಿ ಹಾಸ್ಕೊಂಡು ತಗೊಂಬಂದೆ. ಇವೆಲ್ಲ ಮೇನ್ ಬಾಳೆಕಂಬ. ಇನ್ನು ನೆಕ್ಸ್ಟ್ ಡೆಕೋರೇಷನಿಗೆಲ್ಲ ರೆಡಿ ಮಾಡಬೇಕು. ಇನ್ಮೇಲೆ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಬೇಕು. ಇನ್ಮೇಲೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಯಾವ ಥರ ಪೂಜೆ ಮಾಡ್ತೀನಿ ಅಂತ ಆಮೇಲೆ ತೋರಿಸ್ತೀನಿ. ನಿನ್ನೆ ಸೀರೆ ಪಿನ್ ಮಾಡಿಟ್ಟಿದ್ದೆ. ಆಮೇಲೆ ದೇವ್ರಿಗೆ ಹಾಕೋಕ್ಕೆ ಸ್ವಲ್ಪ ಒಡವೆಗಳೆಲ್ಲ ತೆಗ್ದಿಟ್ಟೆ. ಎಲ್ಲ ತೆಗೆದಿಟ್ಟು ಚೌಲಿ ಎಲ್ಲ ಇದಾದಮೇಲೆ ನೆಕ್ಸ್ಟ್ ನಮ್ಮ ಮನೇಲಿ ಇರೋದು ಸ್ಕ್ರೀನು, ಅಂದರೆ ಮೊನ್ನೆ ಮೀಶೋ ಒಳಗೆ ಆರ್ಡ್ರ್ ಮಾಡಿ ತರಿಸಿದ್ನಲ್ವ, ಈ ಸ್ಕ್ರೀನ್ ಒಂದು ಹಾಕಿ ಮತ್ತು ನಮ್ಮ ಮನೇಲಿ ಲೈಟಿಂಗ್ ಇತ್ತಿದ್ದು ಒಂದು ಸ್ವಲ್ಪ ಸರ ಇದನ್ನೊಂದು ಹಾಕಿ ಚಿಕ್ಕದಾಗಿ ಡೆಕೋರೇಷನ್ ಮಾಡಿದೆ. ಇನ್ನೂ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿ. ದೇವ್ರ ಸಾಮಾನು ಎಲ್ಲ ತೊಳಿಬೇಕಿತ್ತು. ನನಗೆ ಬೇರೆ ತುಂಬ ಹುಷಾರಿದ್ದಿದ್ದಿಲ್ಲ, ಶೀತ ಆಗಿತ್ತು. ಸೊ ಇವಾಗ ಎದ್ದು ಇದನ್ನೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಹಿಡ್ಕೊಂಡೆ. ವಿಡಿಯೋ ಮಾಡ್ಕೊಳ್ಳೋಣ ಅಂತ ಫೋನ್ ಹಿಡ್ಕೊಂಡಾಗೆಲ್ಲ ಅಕ್ಷಿ ಹೊಡಿತಾನೇ ಇದ್ದೆ. ಅದಕ್ಕೆ ನಿಮಗೂ ಒಂದ್ಸಲ ತೋರಿಸ್ಬಿಡೋಣ ಅಂತ ಅದನ್ನು ಒಂದು ವಿಡಿಯೋ ಮಾಡ್ಕೊಂಡೆ. ಬೆಳಗ್ಗೆ ಕರೆದ್ರೆ ಸಾಕು ವರಮಹಾಲಕ್ಷ್ಮಿ ಹಬ್ಬ, ನನಗಂತೂ ಫುಲ್ಲು ಟೆನ್ಷನ್ನು. ಏನಪ್ಪ ಇದು ಹಬ್ಬದ ಟೈಮಲ್ಲಿ ಈ ಥರ ಹಾಕ್ಬಿಟ್ಟಿದೆ ಅಲ್ಲ, ಹೇಗೆ ರೆಡಿ ಮಾಡ್ಕೊಳೋದು ಒಬ್ಬಳೆ ಅನ್ನೋ ಫುಲ್ಲು ಟೆನ್ಷನಿಗೆ ನಿದ್ದೆನೇ ಬರ್ತಾಯಿಲ್ಲ ನೋಡ್ರಿ. ಇಂಜೆಕ್ಷನ್ ಹಾಕ್ಸ್ಕೊಂಬಂದು ಮಾತ್ರೆ ನುಂಗಿದ್ರು ಕೂಡ ನೈಟ್ 12:30 ಆದ್ರೂ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಟೈಮು ಮಧ್ಯರಾತ್ರಿ 1 ಗಂಟೆ ಆಗಿದೆ. ಇನ್ನೂ ರೆಡಿ ಮಾಡ್ತಾನೆ ಇದ್ದೀವಿ. ಬೆಳಗ್ಗೆ ಬೇಗನೆ ಎದ್ದು ದೇವ್ರು ಕುಂದಿರಿಸ್ಬೇಕು. ಆದರೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಅಷ್ಟೇ. ಆದರೆ ದೇವ್ರನ್ನ ಬೆಳಗ್ಗೆ 4 ಗಂಟೆಗೆ ಎದ್ದು ದೇವ್ರನ್ನ ಕುಂದಿರಿಸ್ಬೇಕು ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಮೊದಲೇ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದು ರೆಡಿ ಮಾಡ್ತಾ ಇದ್ದೀನಿ.
ನಾನೆಲ್ಲ ಮುಗಿಸಿ ಮಲಗೋದ್ರಲ್ಲೇ ಟೈಮ್ ಎಷ್ಟಾಗಿತ್ತು ಅಂದರೆ 1:30-2 ಗಂಟೆ ಏನೋ ಆಗಿತ್ತು. ಅಲಾರಾಮ್ ಎಷ್ಟು ಗಂಟೆ ಇಟ್ಟಿದ್ದೆ ಅಂದರೆ ನಾನು 3:30ಗೆ ಅಲಾರಾಮ್ ಇಟ್ಟಿದ್ದೆ. ಒಂದೂವರೆ ತಾಸು 2.5 ತಾಸು ಮಲ್ಕೊಂಡಿದ್ರೆ ಹೆಚ್ಚಾಯಿತು. ಎದ್ದೇಳ್ತೀನಿ, ಕಣ್ಣು ಹಿಂಗೆ ಓಪನ್ ಮಾಡೋಕ್ಕೆ ಬರ್ತಾಯಿಲ್ಲ. ಇಂಜೆಕ್ಷನ್ ಪವರಿಗೂ ಆಮೇಲೆ ಮಾತ್ರೆ ಒಂದು 5 ಮಾತ್ರೆ ನುಂಗಿರೋ ಪವರಿಗೂ ಅದಕ್ಕೂ. ಆದರೂ ಕಣ್ಣು ಬಿಡಲೇಬೇಕಲ್ವ, ಗಟ್ಟಿ ಮನಸ್ಸು ಮಾಡ್ಕೊಂಡು ಎದ್ದು ಫಸ್ಟು ನಮ್ಮ ಕೈನ ನೋಡ್ಕೊಂಡು ಎದ್ದೆ ನಾನು. ಆಲ್ರೆಡಿ ಟೈಮು ನಾನು 3:30ಗೆ ಇಟ್ಟಿದ್ದೆ, ಎದ್ದೇಳೋದ್ರೊಳಗೆ 4 ಗಂಟೆ ಆಯಿತು. ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಆಗಿ ಫಸ್ಟು ಮುಖಕ್ಕೆ ನೀರು ಬಿದ್ದರೆ ನಿದ್ದೆ ಹೋಗುತ್ತೆ ಅಂತಂದು ಮುಖ ಎಲ್ಲ ತೊಳ್ಕೊಂಬಂದು ಹೊರಗಡೆ ಸ್ವಲ್ಪ ಕ್ಲೀನ್ ಮಾಡೋದಿತ್ತು. ಎಲ್ಲ ಕಸ ಗುಡಿಸಿ ಮೆಟ್ಲೆಲ್ಲ ತೊಳೆಯೋಷ್ಟ್ರೊಳಗೆ ತುಂಬ ಟೈಮ್ ಆಗಿತ್ತು. ಯಾಕಂದರೆ ದಿನ ಕಸ ಹೊಡೆದು ಹಾಗೆ ಮುಂದ್ಗಡೆ ಸ್ವಲ್ಪ ಒರೆಸ್ತಿದ್ದೆ. ಆದರೆ ಇವತ್ತು ಹಾಗಲ್ಲಲ್ಲ, ವರಮಹಾಲಕ್ಷ್ಮಿ ಹಬ್ಬ ಅಂತಂದು ಸೀದಾ ಮೆಟ್ಲಿಗೆ ಒಂದು 4-5 ಕೊಡಪಾನ ನೀರು ಹಾಕಿ ಅರಿಶಿನ ಹಚ್ಚಿ ಹೊಸ್ಲಿಗೆ ರಂಗೋಲಿ ಎಲ್ಲ ಹಾಕೋದ್ರೊಳಗೆ ಇಷ್ಟೊತ್ತಾಯಿತು. ನೋಡ್ರಿ ಹೇಗಿದೆ ರಂಗೋಲಿ ಎಲ್ಲ. ಲಕ್ಷ್ಮಿ ಬರಲಿ ಅಂತ ಪಾದ ಎಲ್ಲ ಇಟ್ಟು ರಂಗೋಲಿ ಹಾಕಿದ್ದಾಯಿತು. ಅದಾದಮೇಲೆ ಬೇಗ ಹೋಗಿ ಸ್ನಾನ ಮಾಡ್ಕೊಂಬಂದು ಮತ್ತೆ ಪೂಜೆಗೆ ರೆಡಿ ಮಾಡಬೇಕು, ಟೈಮ್ ಆಗುತ್ತೆ. ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂರಿಸ್ಬೇಕು ಅಂತಲೇ ನಾನು ಇಷ್ಟು ಕಷ್ಟಪಡ್ತಾ ಇರೋದು. ಯಾಕಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತಂದು ನಾನು ಎಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಆಮೇಲೆ ಪ್ರತಿಯೊಬ್ಬರು ದೊಡ್ಡವರು ಎಲ್ಲ ಹೇಳಿದರು. ನಾವು ಆಮೇಲೆ ಏನೇ ರೆಡಿ ಮಾಡಿದರೂ ಸರಿ, ಆದರೆ ಬ್ರಾಹ್ಮಿ ಮುಹೂರ್ತ ಅಂತ ಒಂದೇನಿರುತ್ತಲ್ಲ, ಆ ಮುಹೂರ್ತದಲ್ಲೇ ನಾವು ದೇವ್ರನ್ನ ಕಳಶನ ಕುಂದ್ರಿಸಿ ಪೂಜೆ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ನೀವು ಎಡಿಗೆ ಏನಾದರೂ ಮಾಡ್ಕೊಂಡು ಆಮೇಲೆ ಹಬ್ಬ ಮುಂದುವರಿಸ್ಬೋದು ಅಂತ. ಸೊ ಅದಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ನೋಡಿರಿ, ಪೂಜೆ ಒಳಗೆ ಏನದು ಚಂಬೊಳಗೆ ಏನೇನು ಹಾಕಬೇಕು ಅಂತ ಇಷ್ಟು ಐಟಮ್ಸ್ಗಳಿದ್ದಾವೆ. ಒಂದು ಹೇಳೋಕ್ಕಾಗಲ್ಲ, ಅಷ್ಟೊಂದು ಐಟಮ್ಸ್ ಇದ್ದಾವೆ. ಅದನ್ನೆಲ್ಲ ನೋಡಿ ನಾನು ನೆನಪಲ್ಲಿ ಇಟ್ಕೊಂಡು ರಾತ್ರಿನೇ ಜೋಡಿಸಿಟ್ಟು ಮಲ್ಕೊಂಡಿದ್ದೆ. ಸೊ ಅದನ್ನಷ್ಟು ರೆಡಿ ಮಾಡಿಕೊಂಡು ಚಂಬೊಳಗೆ ಎಲ್ಲ ಹಾಕಿ ರೆಡಿ ಮಾಡಿದೆ. ಆಮೇಲೆ ಈ ಪೂಜೆ ಮುಗಿಯೋದ್ರೊಳಗೆ ನನಗೆ ಇನ್ನೊಂದು ಮಿರಾಕಲ್ ಆಯಿತು. ದೇವರು ಇದ್ದಾರೆ ಇಲ್ವೋ ಅನ್ನೋದು ಸೆಕೆಂಡರಿ. ನಾನು ತುಂಬಾ ದೇವ್ರನ್ನ ನಂಬ್ತೀನಿ, ಅದಕ್ಕೋಸ್ಕರನೇ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇರೋದು. ಯಾಕಪ್ಪ ಏನು ಮಿರಾಕಲ್ಲು ಅಂದರೆ, ನಾನು ಪ್ರತಿ ವರ್ಷ ಏನಪ್ಪ ಅಂದರೆ, ಈಗ ನಾನು ಮಾಡೋಕತ್ತಿಂದ ವರಮಹಾಲಕ್ಷ್ಮಿ ಹಬ್ಬನ ಒಂದು 3 ವರ್ಷದಿಂದ ಮಾಡ್ತಾಯಿದ್ದೀನಿ. ಈ 3 ವರ್ಷದಲ್ಲಿ ನಾನು ತುಂಬಾ ಅಪ್ ಆ್ಯಂಡ್ ಡೌನ್ಸ್ ನೋಡಿದ್ದೀನಿ. ಈ ವರಮಹಾಲಕ್ಷ್ಮಿ ಹಬ್ಬ ಅಂತ ನಾನು ಮುಂಚೆ ಮಾಡ್ತಿದ್ದಿಲ್ಲ. ಒಂದು ವರ್ಷ ನಾನು ಹಿಂಗೆ ತುಂಬ ಬೇಜಾರಾಗಿ ಕೂತ್ಕೊಂಡಾಗ ನಮ್ಮ ಅಕ್ಕ ಹೇಳಿದ್ಲು, ಹೀಗೆ ಮಾಡು, ಒಳ್ಳೆಯದಾಗುತ್ತೆ ನಿನಗೆ, ನಾನು ದುಡ್ಡು ಕೊಡ್ತೀನಿ. ನನಗೆ ಒಂದು ಟೈಮಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ ನನ್ನ ಹತ್ರ 1,000 ರೂಪಾಯಿ ಇರ್ತಿದ್ದಿಲ್ಲ. ಸೊ ಹಾಗೆ ಬೇಜಾರಾಗಿ ಕುಂತಾಗ ನನ್ನ ಅಕ್ಕ ನನಗೆ ಹೇಳಿದ್ಲು, ನೀನು ವರಮಹಾಲಕ್ಷ್ಮಿ ಹಬ್ಬ ಮಾಡು, ನಿನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡು, ಅದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ. ಅವಳು ಸ್ಟಾರ್ಟಿಂಗಲ್ಲಿ ನನಗೆ 1,000 ಕೊಟ್ಟಿದ್ಲು. ಅದನ್ನು ಹಿಡ್ಕೊಂಡು ನಾನು ಹಬ್ಬ ಸ್ಟಾರ್ಟ್ ಮಾಡಿದ್ದು. ಇವತ್ತಿಗೆ ನಾನು ಈ 3 ವರ್ಷದಲ್ಲಿ ಇಷ್ಟು ಚೇಂಜಸ್ ಕಾಣ್ತಿದ್ದೀನಿ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ಅದು ಎಲ್ಲರಿಗೂ ಒಂದೊಂದು ಅನುಭವ ಆಗಿರುತ್ತೆ. ನನಗೂ ಈ ಥರ ಆಗಿದೆ. ಅದನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಹೇಳ್ಕೊಂಡೆ. ನನ್ನ ಜೀವನದಲ್ಲಿ ಯಾರೆಷ್ಟು ನ್ಯಾಯ ಮಾಡಿದ್ದಾರೆ, ಯಾರೆಷ್ಟು ಅನ್ಯಾಯ ಮಾಡಿದ್ದಾರೆ ಅಂತ ಅವರಿಗೆ ಗೊತ್ತು. ಆದರೆ ನಾನು ಹೇಳೋದು ಒಂದೇ, ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲೇ ನಾನು ಬಯಸ್ತೀನಿ, ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಫೈನಲ್ ಆಗಿ ನಮ್ಮನೆ ಮಹಾಲಕ್ಷ್ಮಿನ ನಾನು ಹೇಗೆ ರೆಡಿ ಮಾಡಿದ್ದೀನಿ ಅಂತ ನೀವೇ ನೋಡಿ. ನಾನು ಅಂದ್ಕೊಂಡಿರೋ ಟೈಮಲ್ಲೇ ಪೂಜೆ ಮುಗಿಸ್ಬೇಕು ಅಂತ. ಸೊ ಬೇಗ ಹೂವೆಲ್ಲ ಮುಡಿಸಿ ದೀಪಕ್ಕೆ ಎಣ್ಣೆ ಎಲ್ಲ ಹಾಕಿ ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಬೇಕು ಅಂತ ಇಲ್ಲಿ ಬಂದು ಮನೆ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಆಮೇಲೆ ಲಕ್ಷ್ಮಿಗೆ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ. ತುಂಬಾ ಖುಷಿ ಆಗ್ತಾಯಿದೆ, ಯಾಕಂದರೆ ನಾನು ಅಂದ್ಕೊಂಡಿರೋ ಟೈಮಲ್ಲೇ ಪೂಜೆ ಮಾಡ್ತಾಯಿದ್ದೀನಿ ಅಂತಂದು. ಕೆಲವೊಬ್ಬರು ಹೇಗೆ ಮಾಡ್ತಾರೆ ಪೂಜೆ ಅಂದರೆ, ಅಡ್ವಾನ್ಸಾಗೆ ಲಕ್ಷ್ಮಿನೆಲ್ಲ ಕೂರಿಸಿ ರೆಡಿ ಮಾಡಿ ಅಲಂಕಾರ ಮಾಡಿ ಫೈನಲ್ ಆಗಿ ದೀಪ ಹಚ್ಚೋದನ್ನು ಮಾತ್ರ ಬಿಟ್ಟಿರ್ತಾರೆ. ಆದರೆ ನಾನು ಹಂಗೆ ಮಾಡಿಲ್ಲ. ನನಗದು ಸಮಾಧಾನವೂ ಅನಿಸಿಲ್ಲ. ಯಾಕಂದರೆ ನಿನ್ನೆ ರಾತ್ರಿನೇ ಎಲ್ಲ ರೆಡಿ ಮಾಡಿಟ್ಟು ಅದನ್ನು ಬೆಳಗ್ಗೆ ಎದ್ದು ದೀಪ ಹಚ್ಚಿದ್ರೆ ಅದು ಏನು ಶ್ರೇಷ್ಠ ಅಂತ ನನಗಂತೂ ಗೊತ್ತಿಲ್ಲ. ನಾನು ಅದಕ್ಕೋಸ್ಕರ ಕಷ್ಟಪಟ್ಟು ರಾತ್ರಿ ಎಲ್ಲ ಕಳಶ ಕೂರಿಸೋದೊಂದು ಬಿಟ್ಟು ಮಿಕ್ಕಿದ್ದು ಬೇರೆ ಎಲ್ಲ ಕೆಲಸನೂ ಮಾಡ್ಕೋಬೋದು. ಆದರೆ ಕಳಶನ ಹಿಂದಿನ ದಿನ ರಾತ್ರಿನೇ ಕೆಲವೊಬ್ಬರು ಕುಂದ್ರಿಸಿದ್ದಾರೆ. ಆ ಥರ ಕುಂದ್ರಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಿಲ್ಲ. ನನಗದು ಸಮಾಧಾನ ಆಗಲ್ಲ ಅಂತ ಬೆಳಗ್ಗೆ 3:30ಗಿಂದ ಎದ್ದು ರೆಡಿ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲೇ ಕುಂದ್ರಿಸಿ ರೆಡಿ ಮಾಡಿದೆ. ಫೈನಲ್ಲಾಗಿ 5:30 ಒಳಗೆ ಪೂಜೆ ಎಲ್ಲ ಮುಗಿಸಿದೆ. ದೇವರಿಗೆ ನೈವೇದ್ಯಕ್ಕೆ ಆಮೇಲೆ ನಾನು ಪ್ರಸಾದ ಮಾಡಿ ಎಡೆ ಹಿಡಿಯೋಣ ಅಂತ ಸದ್ಯಕ್ಕೆ ಹಾಲು ಬೆಲ್ಲನ ಮಾತ್ರ ಎಡೆ ಮಾಡಿ ಪೂಜೆ ಮುಗಿಸಿದೆ. ಆಮೇಲೆ ಪುಳಿಯೋಗರೆ ಪಾಯಸ ಎಲ್ಲ ಮಾಡಿ ಎಡೆ ಕೊಡಬೇಕು. ನನಗಂತೂ ಬೆಳಗ್ಗೆಯಿಂದ 1 ಗ್ಲಾಸ್ ನೀರು ಕುಡಿದಿದ್ದಿಲ್ಲ. ಆಲ್ರೆಡಿ ಬೆಳಗ್ಗೆ ಆಯಿತು. ಪಾಯಸ ಪುಳಿಯೋಗರೆ ಮಾಡಿ ಎಡೆ ಕೊಟ್ಟು ಅದಾದಮೇಲೆ ನಾನು ಒಂದು ಸ್ವಲ್ಪ ಟೀ ಕುಡಿದು ಬಿಸ್ಕೆಟ್ ತಿಂದೆ.
ಡೈಲಿ ಮನೇಲಿ ಟೈಮ್ ಪಾಸೇ ಆಗ್ತಿರಲಿಲ್ಲ. ಇವತ್ತು ನೋಡ್ರಿ ಹಬ್ಬ ಅಂತಂದು ರೆಡಿ ಮಾಡಿ ದೇವ್ರನ್ನ ಕುಂದ್ರಿಸಿ ಇದೆಲ್ಲ ಮಾಡೋದ್ರಲ್ಲಿ ಸಂಜೆ ಆಗಿದೆ ಗೊತ್ತಾಗಲಿಲ್ಲ. ಆಲ್ರೆಡಿ ಸಂಜೆ ಆಗಿತ್ತು. ಸೊ ದೀಪ ಎಲ್ಲ ಎಣ್ಣೆ ಖಾಲಿಯಾಗಿ ಹೋಗಿತ್ತು. ಹಾಗಾಗಿ ಇಲ್ಲಿ ಹಚ್ಚಿ ಇಟ್ಟರು ಎಣ್ಣೆ ಹಾಕಿದ್ರೂ ನಿಲ್ಲಲ್ಲ ಅಂತ ನಾನು ಸುಮ್ಮನೆ ಆಗಿದ್ದೆ, ಎಣ್ಣೆ ಉರಿಯೋ ಮುಟ್ಟ ಇರಲಿ ಅಂತಂದು. ಯಾಕಂದರೆ ಬಾಗಿಲು ಎದುರುಗಡೆನೇ ದೀಪ ಆಗುತ್ತಲ್ಲ, ಸೊ ಗಾಳಿಗೆ ಹಾಗೆ ಹೋಗ್ತಾ ಇದ್ದು, ಅದಕ್ಕೆ ಎಣ್ಣೆ ಆಗೋವರೆಗೂ ಉರಿಲಿ ಅಂತ ಬಿಟ್ಟು ಅದಾದಮೇಲೆ ಹೋಗಿತ್ತು ಅಂತ ಸುಮ್ಮನಾಗಿ ಈಗ ಮತ್ತೆ ಸಂಜೆ ದೀಪ ಹಚ್ಚಿ ಮತ್ತೆ ಆರತಿ ಮಾಡ್ತಾ ಇದ್ದೀನಿ. ಸಂಜೆ ಆಯ್ತಲ್ವಾ, ಮುತ್ತೈದರಿಗೆಲ್ಲ ಕರೆದು ಅರಿಶಿನ ಕುಂಕುಮ ಕೊಡಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೆ. ಸೊ ನಮ್ಮ ಮನೇಲಿರೋ ಪುಟ್ಟ ಲಕ್ಷ್ಮಿಗಳಿಗೆ ಫಸ್ಟು ಅರಿಶಿನ ಕುಂಕುಮ ಕೊಡಬೇಕಲ್ವಾ, ಸೊ ಅವರಿಗೆ ಕೊಡ್ತಾ ಇದ್ದೀನಿ. ಅವರು ಚೆನ್ನಾಗಿದ್ದರೆ ಅಲ್ವಾ ಮನೆ ತುಂಬ ಖುಷಿಯಾಗಿ ಏಳ್ಗೆಯಾಗಿ ಸಮೃದ್ಧಿ ಆಗೋದು ಅಂತಂದು ಫಸ್ಟು ಅವರಿಗೆ ಪೂಜೆ ಮಾಡ್ತಾ ಇದ್ದೀನಿ. ಅವ್ರಿಗೆ ಒಂಥರ ಇದರಲ್ಲಿ ಖುಷಿ, ಏನೋ ಇದು ಹೊಸ್ದಾಗಿ ಏನೋ ಮಾಡ್ತಾ ಇದ್ದಾರೆ, ನಮಗೆ ಪೂಜೆ ಮಾಡ್ತಾ ಇದ್ದಾರೆ, ನಮಗೇನೋ ಮಡ್ಲಕ್ಕಿ ಕೊಡ್ತಾ ಇದ್ದಾರೆ ಅನ್ನೋ ಥರ ಅವ್ರು ಫೀಲ್ ಮಾಡ್ತಾ ಇದ್ದಾರೆ. ದೊಡ್ಡವ್ರಿಗೆಲ್ಲ ಒಂಥರ ಟೆನ್ಷನ್ ಇರ್ತೈತೆ, ಎಷ್ಟು ಬೇಗ ಅಡುಗೆ ಮುಗಿಸ್ತೀವೋ, ಎಷ್ಟು ಬೇಗ ಪೂಜೆ ಮುಗಿಸ್ತೀವೋ ಅಂತ. ಆದರೆ ಚಿಕ್ಕ ಮಕ್ಳಿಗೆ ಹಾಗಲ್ಲ. ಇವತ್ತು ಈ ಡ್ರೆಸ್ ಹಾಕೊತೀವೋ, ಆ ಡ್ರೆಸ್ ಹಾಕೊತೀವೋ, ಆ ಕಲರ್ ಹಾಕ್ಕೋಬೇಕೋ, ಈ ಕಲರ್ ಹಾಕ್ಕೋಬೇಕೋ, ಏನು ಊಟ ಮಾಡ್ತೀವಿ, ಹಬ್ಬದ ಸ್ಪೆಷಲ್ ಏನು ಅನ್ನೋದು ಕ್ಯೂರಿಯಾಸಿಟಿನೇ ಅವ್ರಿಗೊಂಥರ ಹಬ್ಬ ಕಳೆಯೋದು. ನಮ್ಮ ಮನೇಲಿರೋರಂತೂ ನನ್ನ ಮೆದುಳಿಗೆ ಕೈ ಹಾಕ್ತಾರೆ. ಈ ಹಬ್ಬದಲ್ಲಿ ಏನು ಮಾಡ್ತಾರೆ, ಏನು ಸ್ಪೆಷಲ್ಲು, ಏನು ತಿನ್ನೋದು, ಆ ಹಬ್ಬದಲ್ಲಿ ಹೆಂಗೆ ಮಾಡ್ತಾರೆ, ಈ ಹಬ್ಬದಲ್ಲಿ ಏನು ಪೂಜೆ ಮಾಡ್ತಾರೆ ಅಂತ ನನಗಂತೂ ಸಾಕಾಗೋಗುತ್ತೆ ಅವರಿಗೆ ಉತ್ತರ ಕೊಟ್ಟು ಹೇಳಿ. ನನ್ನ ಪ್ರಕಾರ ಅದು ತಪ್ಪಲ್ಲ. ಯಾಕಂದರೆ ಈಗಿನ ಜನ್ರೇಷನ್ನಲ್ಲಿ ಮಕ್ಕಳು ಎಲ್ಲ ಸಂಪ್ರದಾಯನ ಬೇಗನೆ ಮರ್ತೋಗ್ಬಿಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಮೊಬೈಲು ಎಲ್ಲ ಬಂದಾಗಿಂದ ಮಕ್ಕಳು ಯಾವ ಆಟನೂ ಆಡ್ತಾ ಇಲ್ಲ, ಯಾವ ಹಬ್ಬ ಕಡೆನೂ ಗಮನ ಕೊಡ್ತಾ ಇಲ್ಲ. ಎಲ್ಲರಲ್ಲಿ ಏನು ರಿಕ್ವೆಸ್ಟು ಅಂದರೆ ಮಕ್ಕಳಿಗೆ ಆದಷ್ಟು ಆಚಾರ ವಿಚಾರ ಸಂಪ್ರದಾಯ ಹೇಳ್ಕೊಡಿ ಅನ್ನೋದೇ ನನ್ನ ಒಂದು ಅಭಿಪ್ರಾಯ ಅಂತ ಹೇಳ್ಬೋದು. ನೋಡಿ ಆಲ್ರೆಡಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂತ ಅಂದರೆ ನನಗೆ ಯಾರೋ ಹೇಳಿದರು ದೊಡ್ಡವರು, ಈಗ ದೇವರಿಗೆ ಕೂಡ್ಸಿರ್ತೀವಲ್ಲ, ಅದಕ್ಕೆ ಮಡ್ಲಕ್ಕಿ ಇಟ್ಟಿರ್ತೀವಲ್ಲ, ಅದನ್ನು ಮತ್ತೆ ನೀವು ಹಾಗೆ ಇಟ್ಕೊಂಡ್ರೆ ಅದು ಏನು ಫಲ ಕೊಡುತ್ತೆ, ಅದನ್ನು ತಗೊಂಡೋಗಿ ಅವತ್ತಿನ ಸಂಜೆನೇ ದೇವಸ್ಥಾನಕ್ಕೆ ಅರ್ಪಿಸ್ಬೇಕು ಹೆಣ್ಣು ದೇವರಿಗೆ, ಆವಾಗ ನಿಮಗೆ ಫಲ ಸಿಗುತ್ತೆ, ಒಳ್ಳೆಯದಾಗುತ್ತೆ ಅಂತ. ಸೊ ಏನಾದರೂ ಒಂದು ಕೇಳಿದರೆ ಕುರುಕುರಿ ಅನಿಸುತ್ತಲ್ವ ಅದನ್ನು ಮಾಡೋವರೆಗೂ. ಸೊ ಅದಕ್ಕೋಸ್ಕರನೇ ನಾನು ನಮ್ಮೂರಲ್ಲಿ ಪಕ್ಕ ಇರೋ ಕವಲತ್ತು ಹತ್ರ ಇರೋ ಮಾರದುರ್ಗಮ್ಮನ ದೇವಸ್ಥಾನಕ್ಕೆ ಅಂತ ಬಂದಿದ್ದೆ. ನಾವು ಬರೋ ಟೈಮಿಗೆ ಒಳ್ಳೆ ಪೂಜೆ ಟೈಮು. ನನಗಂತೂ ತುಂಬಾ ಖುಷಿ ಆಯಿತು, ನಾವು ಒಳ್ಳೆ ಕರೆಕ್ಟಾಗಿ ಟೈಮ್ ಬಂದೀವಿ ಅಂತಂದು. ಬೇಗ ಎಲ್ಲ ಕಡೆನೂ ಕೈ ಮುಗಿದು ಅಲ್ಲಿ ಪೂಜೆ ಸ್ಟಾರ್ಟ್ ಆಗ್ತಾ ಇತ್ತಲ್ವ, ಸೊ ಅಲ್ಲಿ ಹೋಗೋಣ ಅಂತ ಇಲ್ಲೆಲ್ಲ ಕೈ ಮುಗಿದು ಅಲ್ಲಿ ಹೋಗ್ತಾ ಇದ್ದೀವಿ. ಯಾಕಂದರೆ ಇನ್ನೂ ಮಂಗಳಾರತಿ ಇವಾಗಿನ ಸ್ಟಾರ್ಟ್ ಮಾಡ್ತಾಯಿದ್ರು, ನಾವು ಒಳ್ಳೆ ಟೈಮಿಗೆ ಬಂದೀವಿ ಅಂತಂದು. ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಆ ಗಂಟೆ ಶಬ್ದ ಕೇಳೋಕ್ಕೆ ಒಂದು ಖುಷಿ ಆಗ್ತಾ ಇದೆ. ಸ್ಟಾರ್ಟಿಂಗ್ ಗಂಟೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮ್ಯಾಕ್ಸಿಮಮ್ ಒಂದು 1/4 ಗಂಟೆ ಹೊಡಿತಾನೇ ಇದ್ದೀನಿ. ನಾನಂತೂ ಕೈ ಕೆಳಗೆ ಇಳಿಸಿಲ್ಲ. ನೀವು ಕೇಳಿಸ್ಕೊಳ್ಳಿ. ನಿಮಗೆಲ್ಲ ಸ್ಟಾರ್ಟಿಂಗೇ ನಾನು ಒಂದು ಮಾತು ಹೇಳಿದ್ದೆ, ಏನಪ್ಪ ಅಂದರೆ ಒಂದು ಮಿರಾಕಲ್ ಆಗಿದೆ ಅಂತ. ಅದು ಇವತ್ತಾಯಿತು. ಏನಪ್ಪ ಅಂತ ಅಂದರೆ ನಾನು ಕಳೆದ 2-3 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ. ಅವತ್ತು 2 ವರ್ಷದಲ್ಲಿ ನಾನು ಪರೀಕ್ಷೆ ಮಾಡಿದ್ದಿಲ್ಲ ಈ ಥರ. ಈ ವರ್ಷ ಮಾಡೋಣ ಅಂತಂದು ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ತಲೆ ಸವರಿ ಅಕ್ಕಿ ಹಾಕಿದ್ದೆ. ಎಲ್ಲರೂ ಹೇಳ್ತಾರೆ ನಮ್ಮ ಪೂಜೆಗೆ ಪ್ರತಿಫಲ ಲಕ್ಷ್ಮಿ ಒಲ್ದಿತ್ತು ಅಂತ ಅಂದರೆ, ಇಷ್ಟ ಆಗಿತ್ತು ಅಂತ ಅಂದರೆ ಅದು ಅಕ್ಕಿ ನಾವು ಹಾಕಿರೋದಕ್ಕಿಂತ ಎಕ್ಸ್ಟ್ರಾ ಬರುತ್ತೆ ಅಂತ ಹೇಳಿದರು. ಅದನ್ನು ಪರೀಕ್ಷೆ ಮಾಡೋಣ ಅಂತಂದು ನೋಡಿದೆ. ನಾನು ತಲೆ ಸವರಿ ಹಾಕಿದ್ದೆ, ಅದನ್ನು ವಿಡಿಯೋನೂ ಹಾಕಿದ್ದೀನಿ ಕೂಡ, ನೀವು ನೋಡಿದ್ದೀರಾ. ಇವಾಗ ನೋಡಿ ಅಕ್ಕಿ ಎಷ್ಟು ಎಕ್ಸ್ಟ್ರಾ ಬಂದಿದೆ ಅಂತ ಕರೆಕ್ಟಾಗಿ ಅದನ್ನು ವಿಡಿಯೋ ಮಾಡಿದ್ದೀನಿ, ಅದಕ್ಕೆ ಇದನ್ನು ವಿಡಿಯೋ ಮಾಡಿದ್ದೀನಿ, ನೀವು ನಂಬಲ್ಲ ಅಂತಂದು. ಯಾವುದೇ ಆಗಲಿ ಅಷ್ಟೇ, ನಾವು ನಮ್ಮ ನಂಬಿಕೆ ಮೇಲೆ ನಿಂತಿರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ವರ್ಷ ನಾನು ನಂಬಿರೋದಕ್ಕೆ ನೋಡಿರಿ, ಅಕ್ಕಿ ನಾನು ತಲೆ ಸವರಿ ಹಾಕಿರೋ ಅಕ್ಕಿನ ಇಷ್ಟು ಎಕ್ಸ್ಟ್ರಾ ಬಂದಿದೆ. ಅದನ್ನು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ನಾನು ಇಷ್ಟು ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿರೋ ಹಬ್ಬಕ್ಕೂ ಸಾರ್ಥಕ ಆಯಿತು ಅಂತ ನನಗಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯಿತು. ಇದೇ ಥರ ಹಬ್ಬಗಳಲ್ಲಿ ಏನಾದರೂ ಫಂಕ್ಷನ್ಗಳಲ್ಲಿ ಎಲ್ಲೇ ಹೋದರೂ ಏನೇ ಮಾಡಿದ್ರು ನಾನು ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.